ನಮ್ಮ ಸಿನಿಮಾ ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ ಇರೋ ಕಾರಣ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂತ ಅಂದ್ಕೊಂಡಿದ್ದೀವಿ. ನಮ್ಮ ಜೊತೆ ನ್ಯಾಷನಲ್ ಮೀಡಿಯಾದಲ್ಲಿ ಮತ್ತು ಹಾಗೂ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆಗಿ ಸ್ಟ್ಯಾಂಡಪ್ ಕಾಮಿಡಿ ಮಾಡಿ ಅವರದೇ ಶೋಸ್ ಮಾಡ್ತಿರುವಂಥ ಇಬ್ಬರು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ನಮ್ಮ ಜೊತೆ ಇದ್ದಾರೆ. ಅಜಯ್ ರಾಥೋಡ್ ಹಾಗೂ ನಮ್ಮ ಪ್ರೀತಿಯ ಕಾರ್ತಿಕ್ ಪತ್ತರ್. ಅಜಯ್ ರಾಥೋಡ್ ಅವ್ರನ್ನ ಮೊದಲು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಅಜಯ್ ರಾಥೋಡ್ ಅವರಿಗೆ ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್ 5 ನಿಮಿಷ ಜಾಸ್ತಿ ಆಗಲ್ಲ, ನೀವೇ ಅರ್ಧ ಗಂಟೆ 30 ಸೆಕೆಂಡ್ ಮಾತಾಡಿ ಹೋಗ್ಬಿಟ್ರಿ. ನನ್ನ 5 ನಿಮಿಷ ಬಿಟ್ಬಿಟ್ಟಿದ್ದೀರಾ. ಹೆಲೋ ಎಲ್ಲರೂ, ಹೆಲೋ, ಹಾಯ್. ಏನು ಎನರ್ಜಿ ಇದೆ, ಇದು ಮೂವಿ ಬರೋ ಎನರ್ಜಿ ನಾ ಟೈಟಲ್ಗೆ. ಚೆನ್ನಾಗಿ ಸ್ನ್ಯಾಕ್ ತಿಂದು ಎಲ್ರಿಗೂ ನಿದ್ದೆ ಬಂದುಬಿಟ್ಟಿದೆ. ಬಟ್ ಥ್ಯಾಂಕ್ ಯು. ನಾನು ಅನ್ಪ್ರಿಪೇರ್ಡ್ ಇದಕ್ಕೆ, ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬರ್ತೀನಂತ. ನನಗೆ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ಆಫೀಸಿಂದ ಓಡ್ ಬನ್ನಿ, ಇಲ್ಲಿ ನಮಗೆ ಇವೆಂಟ್ ಲಾಂಚ್ ಮಾಡಬೇಕು, ಟೈಟಲ್ ಲಾಂಚ್ ಅಂದ್ಬಿಟ್ಟು ಬಂದೆ. 3 ಆಕ್ಸಿಡೆಂಟ್ ಮಿಸ್ ಮಾಡ್ಕೊಂಡು ಬಂದೆ ಜೊತೆಲಿ. ಥ್ಯಾಂಕ್ ಯು. ಯಾರಿಗೂ ಏನು ಕೇರ್ ಅಂತೂ ಇಲ್ಲ. ಎಷ್ಟು ಜನ ನನ್ನ ವಿಡಿಯೋ ನೋಡಿದ್ದೀರಾ ಬೈ ದ ವೇ? ಗೊತ್ತಾ ನಾನು ಮಾರ್ವಾಡಿ, ಹುಟ್ಟಿದ್ದು 7 ಗಂಟೆ ಬೆಳಿಗ್ಗೆ, ಯಾಕಂದರೆ 10 ಗಂಟೆಗೆ ಅಂಗಡಿ ತೆಗಿಬೇಕಾಗಿತ್ತು. ಆ ಜೋಕ್ ತುಂಬ ವೈರಲ್ ಇದೆ. ಸ್ಟ್ಯಾಂಡಪ್ ಕಾಮಿಡಿ ಬಗ್ಗೆ ಮೂವಿ ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ನ್ಯೂ. ಕನ್ನಡಲ್ಲಿ ಫಸ್ಟು. ಬೇರೆ ಕಡೆ ಮೂವಿ ನೋಡಿದ್ದೀವಿ, ಇಂಗ್ಲೀಷಲ್ಲಿ ತುಂಬ ಇದೆ, ತೆಲುಗುವಲ್ಲಿದೆ, ಹಿಂದಿಯಲ್ಲಿದೆ. ಬಟ್ ಕನ್ನಡಲ್ಲಿ ಈ ಟಾಪಿಕಲ್ಲಿ ಇನ್ನೂ ಯಾರೂ ಮೂವಿ ಮಾಡಿಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ಬೀಯಿಂಗ್ ದ ಫಸ್ಟ್ ಗೈ ಈ ಮೂವಿ ಮಾಡೋದಕ್ಕೆ, ಈ ಟಾಪಿಕ್ ಬಗ್ಗೆ. ಬೇರೆ ಇನ್ನೂ ಜಾಸ್ತಿ ಮೂವಿ ಬಗ್ಗೆ ನನಗೂ ಗೊತ್ತಿಲ್ಲ. ಸೊ ನಿಮಗೂ ಇವತ್ತು ರಿವೀಲ್ ಮಾಡ್ತೀವಿ. ನೆಕ್ಸ್ಟ್ ಹಂಗೆ ಟ್ರೇಲರಲ್ಲಿ ನೀವು ನೋಡ್ತೀರಾ. ಬಟ್ ಬೇರೆ ಏನು ಮಾತಾಡೋದು ನನಗೂ ಗೊತ್ತಿಲ್ಲ ಸರ್. ಒಂದು ಜೋಕ್ ಹೇಳ್ತೀನಿ ಬಿಡಿ. ನಾನು ಚಿಕ್ಕವನಿದ್ದಾಗ ಒಂದು ಸ್ಕೂಲ್ಗೆ ಹೋಗಿದ್ದೆ. ಎಂಥ ಡಬ್ಬಾ ಸ್ಕೂಲ್ ಇತ್ತಂದರೆ, ನನ್ನ ಸ್ಕೂಲ್ ಹೆಸರೇ ಮೈ ಸ್ಕೂಲ್. ಅದೇ ಸ್ಕೂಲ್ ಹೆಸರು, ಏನು ವಿದ್ಯಾಲಯ, ಕೇಂದ್ರಾಲಯ ಏನೂ ಬರ್ದಿಲ್ಲ ಅದ್ರ ಮುಂದೆ, ಬರೀ ಮೈ ಸ್ಕೂಲ್ ಅಂತ ಬರ್ದಿತ್ತು. ಎಲ್ಲ ಫ್ಯಾಮಿಲಿ ಫಂಕ್ಷನಲ್ಲಿ ನಾನು ಹೆಂಗೆ ಕಾಣ್ತಿದ್ದೆ ಗೊತ್ತಾ? ಎಲ್ಲ ಆಂಟಿಗಳು ಬಂದುಬಿಡ್ತಾಯಿದ್ರು, ನನ್ನ ಕೇಳ್ತಾಯಿದ್ರು, ಏನು ಪುಟ್ಟ ನಿನ್ನ ಸ್ಕೂಲ್ ಹೆಸರೇನು? ನಾನು ಅವ್ರಿಗೆ ಹೇಳ್ತಿದ್ದೆ ಮೈ ಸ್ಕೂಲ್ ಆಂಟಿ. ಅವ್ರು ನನ್ನ ನೋಡ್ತಾಯಿದ್ರು, ಇವನೇನು ಮೆಂಟಲ್ ಆಗೋಣ, ಮೈ ಸ್ಕೂಲ್ ಅಂತ ಇರ್ತಾನೆ. ತುಂಬ ವಿಯರ್ಡ್ ಸ್ಕೂಲ್ ಇತ್ತು ನಮ್ಮದು. ನಮ್ಮ ಪಿ ಟಿ ಟೀಚರ್ ಒಬ್ಬರು ಇದ್ದರು, ಅವ್ರು ಹ್ಯಾಂಡಿಕ್ಯಾಪ್ ಆಗಿದ್ದರು. ಹ್ಯಾಂಡಿಕ್ಯಾಪ್ ಪಿ ಟಿ ಟೀಚರ್ ಬಂದಿದ್ದರು ನಮ್ಮ ಸ್ಕೂಲ್ಗೆ. ಅವ್ರು ಮಾರ್ಚ್ ಪಾಸ್ಟ್ ಹಿಂಗೆ ಹೇಳ್ಕೊಟ್ರು ನಮ್ಮೆಲ್ರಿಗೂ. ಓಕೆ, ನನ್ನ ಟೈಮ್ ಒಂದು ಆಗಿದೆ ಅನಿಸುತ್ತೆ. ಐ ವಿಲ್ ಹ್ಯಾಂಡ್ ಓವರ್ ಬ್ಯಾಕ್ ಟು ನೆಕ್ಸ್ಟ್ ರೈಟರ್. ಡೈಲಾಗ್ ಕೂಡ ಈ ಮೂವಿಗೆ ಅವರೇ ಬರ್ದಿರೋದು. ಸೊ ಚಪ್ಪಾಳೆ ಕೊಡಿ ಫಾರ್. ಥ್ಯಾಂಕ್ ಯು ಅಜಯ್. ಏನಿಲ್ಲ, ಫಸ್ಟ್ ಅವ್ರು ಒಂದು ಪಾಸ್ ಕೊಟ್ರಲ್ಲ, ಅಲ್ಲೇ ಗೊತ್ತಾಯ್ತು ನನಗೆ ಎಷ್ಟು ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಯೋಗ್ಯತೆ ಅಂತ ಹೇಳಿ. ನಮ್ಮ ಅಜಯ್ ರಾಥ್ ಅವ್ರು ಇದ್ದಾರೆ, ಮತ್ತು ನಮ್ಮ ಜೊತೆ ಇನ್ನೊಬ್ಬರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ. ನಮ್ಮ ಪ್ರೀತಿಯ ಇವರು, ಅಲ್ಲೇ ಗೊತ್ತಾಯ್ತು ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂತ. ಇದೆಲ್ಲ ಡೌಗಳು ಮಾಡೋದಿದೆ, ಯೂಶ್ವಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ. ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂಥ ಅವ್ರ ಹೆಸರು ಯಾರ್ದು ಗೊತ್ತಿರಲ್ಲ, ಹಿಂದೆ ಪಿ ಎ ಬಂದು ಕಿವಿಗೆ ಹೇಳೋಗ್ತಿರ್ತಾನೆ. ಅಲ್ಲಿವರೆಗೂ ನಮ್ಮ ಪ್ರೀತಿಯ, ನಮ್ಮ ಅಚ್ಚುಮೆಚ್ಚಿನ ಮತ್ತಿನ್ನೊಂದು 2 ಭಾಳ ಖುಷಿ ಆಯಿತು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು. ಫಸ್ಟ್ ಹೆಂಗೆ ಭೇಟಿ ಆಯ್ತು ಅಂದ್ರೆ ಫೋನ್ ಮಾಡಿದ್ರು, ಹಿಂಗೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾಯಿದ್ದೀವಿ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಥರ ಅಂದ್ರೆ. ನನಗೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಶಾಕ್ ಆಯಿತು. ಯೂಶ್ವಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದರೆ ಈ ನಾಯಿಗಳ ಮೇಲೆ, ಬೆಕ್ಕಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಇಲ್ಲ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಎನಿಮಲ್ಸ್ ಏನಾರು ಇರ್ತಾವಲ್ಲ ಅಂಥದ್ರ ಮೇಲೆ ಮಾಡಿರ್ತಾರೆ. ಆಮೇಲೆ ಈ ಥಾಟ್ ಓಕೆ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಒಂದು ಟೈಪ್ ಹಾಗೆ ಈಗ ಯೂಶ್ವಲಿ. ನಾ ಫಸ್ಟ್ ಯಾವ ಮನೆಗೂ ನಾ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡನ್ನಲ್ಲ. ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಇಲ್ಲಿ ಹೌ ಮೆನಿ ಆಫ್ ಯು ಗೈಸ್ ಆರ್ ಇಂಜಿನಿಯರ್ಸಿಗೆ? ಎಷ್ಟು ಜನ ಇಂಜಿನಿಯರ್ಸು? ಒಂದು ಲೌಡ್ ಚೇರ್ ಹಾಕಿ. ಇಂಜಿನಿಯರ್ಸ್ ನೋಡ್ರಿ, ಅಷ್ಟೇ ಇಂಜಿನಿಯರಿಂಗ್ ಮಾಡತಾನೆ ಅಷ್ಟೇ ಎನರ್ಜಿ. ಏನು ಸರ್ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಮಾಡ್ತಾರೆ ಸರ್. ಎಲ್ಲರೂ ಅದೇ. ಮತ್ತು ಇಲ್ಲಿ ನ್ಯೂಸ್ ಚಾನಲ್ದವರು ಎಷ್ಟು ಜನ, ನನಗೆ ಭಾಳ ಭಯ. ಫಸ್ಟ್ ಆಫ್ ಆಲ್ ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳುತ್ತಲ್ಲಿ ಇದ್ರೊಳಗೆ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರೆ ಅಂಥೇಳಿ. ಬಟ್ ಭಾಳ ಖುಷಿ ಆಯಿತು ಇಷ್ಟೊಂದು ಜನ ನ್ಯೂಸ್ ಚಾನಲ್ದವರು ಬಂದಾರ. ಸೊ ಅವರು ಹೇಳಿದ್ರು ಹಿಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ, ಸೊ ನೀವು ಒಂದು ಸ್ವಲ್ಪ ಸ್ಟ್ಯಾಂಡಪ್ ಕಾಮಿಡಿ ಬಿಟ್ಟು ಬರೀರಿ ಅಂದರು. ನಾನು ಇವರು ಜೋಕ್ ಮಾಡಬಹುದು ಬಿಡು ಅಂತೇಳಿ ಸುಮ್ಮನೆ ಅದೇ ಅಂದೆ. ಆಮೇಲೆ ಸೈಡಿಗೆ ಕರೆದ್ರು, ಸರ್ ಬನ್ನಿ ಒಂದು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರು. ನಾ ಫಸ್ಟ್ ಒಪ್ಕೊಂಬಿಟ್ಟೆ. ಯಾಕಂದ್ರೆ ನಾವು ಈಗ ಸ್ಟ್ಯಾಂಡಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರೆ ಪೇಮೆಂಟ್ ಜಾಸ್ತಿ ಹೇಳಿದಾರಂದ್ರೆ ನಾವು ಒಪ್ಕೊಳ್ಳಲ್ಲ. ಯಾಕಂದ್ರೆ ನಮಗೆ ಡೌಟ್ ಬರ್ತದೆ,
ಯಾಕಂದ್ರೆ ನಮ್ಗೆ ಯಾರು ಅಷ್ಟು ರೊಕ್ಕ ಕೊಟ್ಟು ಕರೆಸಿ ನಗಕ್ಕೆ ಯಾರೂ ರೆಡಿ ಇರಲ್ಲ. ಯೂಶ್ವಲಿ ನಾವು ಯಾವ್ದಾರು ಶೋ ರಿಜೆಕ್ಟ್ ಮಾಡ್ಬೇಕಾಗ್ತಂದು ನಾವು ಬರಲ್ಲ ಸರ್ ಅನ್ನಲ್ಲ, ಜಾಸ್ತಿ ಪೇಮೆಂಟ್ ಹೇಳ್ತೀವಿ, ಅವರೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಈಸ್ ಹೌ ನಾವು ಕೆಲಸ ಮಾಡೋದು. ಇಲ್ಲಿ ಇಂಜಿನಿಯರ್ಸ್, ನಾನು ಇಂಜಿನಿಯರಿಂಗೇ ಮಾಡಿದ್ದೆ. ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗೇ ಮಾಡ್ಬೇಕು. ಬೆಂಗಳೂರಿಗೆ ಬಂದೀವಿ ಅಂದರೆ ಇಂಜಿನಿಯರಿಂಗ್ ಮಾಡಲಿಲ್ಲ ಅಂದ್ರೆ ಬೆಂಗಳೂರೊಳಗೆ ಬಿಡಲ್ಲ ನಮಗೆ. ಇಂಜಿನಿಯರಿಂಗ್ ಮಾಡೀನಿ. ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಿಮ್ಗೆ ಗೊತ್ತಾ, ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್. ನಮ್ಮ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಕತ್ತೀನಿ. ಏನು ಕೆಲಸ? ಇಲ್ಲಿ ಕೆಲಸ ಮಾಡತ್ತೀನಿ. ಇವ್ರು ಹೇಳಿದ್ರಲ್ಲ ಬರೋ ಮುಂದೆ ಅಜಯ್ ಹೇಳಿದ್ರು ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆ್ಯಕ್ಸಿಡೆಂಟು ಇದು ಡಾಡ್ಜ್ ಆದವು ಅಂತೇಳಿ. ಸೊ ಆ್ಯಕ್ಚುಲಿ ಬೆಂಗಳೂರೊಳಗೆ ಒಂದು ಟ್ರಾಫಿಕ್ದು ಸಮಸ್ಯೆ ಐತೆ, ಹೌದಲ್ಲ? ಎಷ್ಟು ಜನ ಒಪ್ತೀರಿ ಮಾತನ್ನು? ಬೆಂಗಳೂರೊಳಗೆ ಟ್ರಾಫಿಕ್ ಒಳಗೆ ನಿಂತು ಭಾಳ ತಲೆ ಕೆಟ್ಟೋಗ್ಬಿಡ್ತದೆ. ಸಿಲ್ಕ್ ಬೋರ್ಡ್ ಅಂತೇಳಿ ಒಂದು ಸಿಗ್ನಲ್ ಅದು ಗೊತ್ತಾ? ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್, ಇಟ್ ಈಸ್ ಸ್ಪೈಡರ್ ನೆಟ್. ಒಳಗೆ ಹೋದ್ರೆ ಮುಗೀತು, ವಾಪಸ್ ಬರಲ್ಲ ನೀವು. ನಾನು ಅಲ್ಲಿ ನಿಂತು ಭಾಳ ನಂಗೆ ಟೆನ್ಷನ್ ಆದಾಗ ಒಬ್ಬರು ಸ್ವಾಮಿ ಹತ್ರ ಹೋದೆ, ಬಿಡದಿಯಲ್ಲಿ. ಬಿಡದಿಲ್ಲ ಅಂದ್ರೆ ಆ ಸ್ವಾಮಿ ಅಲ್ಲ, ಬೇರೆಯವ್ರು, ಇವರು ಇನ್ನೊಬ್ರು ನಮ್ಮೂರು ಕಡೆಯವರು. ಅವ್ರ ಹತ್ರ ಹೋಗಿ ಹೇಳಿದೆ, ಸಾಹೇಬ್ರ ನಾ ಹಿಂಗೆ ಸಿಗ್ನಲ್ದಾಗ ನಿಂತಂದು ಟೆನ್ಷನ್ ಆಗ್ಬಿಟ್ಟದ, ಏನು ಮಾಡಲಿ ಅಂತ. ಸಿಗ್ನಲ್ದಾಗ ನಿಂತಾಗ ಟೈಮ್ ವೇಸ್ಟ್ ಮಾಡ್ಬಿಡು ಕಾರ್ತಿಕ್, ನೀನು ಟೈಮ್ ಯುಟಿಲೈಸ್ ಮಾಡು, ಏನಾದರೂ ಬರೀ ಅಂದರು. ನಾನು ಬರದೆ. ಏನು ಬರದೆ? ಸಿಗ್ನಲ್ಲಿ ನಿಂತಾಗ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ವಾವ ಅನ್ಬೇಕು ನೀವು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು, ಕಾಸು ಕೊಡೋ ಮಾಮ. ಎಲ್ಲಿ ಕೊಡ್ತೀರಿ ಕಾಸು? ಇದು ಯಾವ ಟೈಮ್? ಇದು ಡಿಮಾನಿಟೈಸೇಷನ್ ಟೈಮ್. ಜನವಾರ ಹೊಡೆದಾರ ಬಿಟ್ಟು ₹1 ಇಲ್ಲ ನನ್ನ ಹತ್ರ. ಏನು ಮಾಡ್ತೀರಿ ಇಂಥ ಪರಿಸ್ಥಿತಿ? ಯಾಕಂದರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ, ಇದು ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್ದು. ಯಾಕಂದ್ರೆ ಇಲ್ಲಿ ಹೆಜ್ಜೆಗೆ ಒಂದೊಂದು ಸಿಗ್ನಲ್. ನಾವು ಒಂದು ಸಿಗ್ನಲ್ ದಾಟಿ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ. ಟ್ರ್ಯಾಪ್ ಅದು. ನಮ್ಮೂರಾಗ ಹಂಗಲ್ಲ. ನಮ್ಮೂರಾಗ ಸಿಗ್ನಲ್ ಇರಲ್ಲ. ಸಿಗ್ನಲ್ ಇದ್ರೂ ಅದು ಕಲ್ ತೊಗೊಂಡು ಹೊಡೆದು ಹೊಡೆದಾಕ್ಬಿಡ್ತೀವಿ ನಾವು. ಇಲ್ಲ ಚಂದ ಇತ್ತಂದ್ರೆ ಲೈಟ್ ತೊಗೊಂಬಂದು ಮನೆಯೊಳಗೆ ಡೆಕೋರೇಷನ್ಗೆ ಹಾಕಿಬಿಡ್ತೀವಿ. ಅಂಥ ಸಿಚುವೇಶನ್. ನಂದು ನಾರ್ತ್ ಕರ್ನಾಟಕ. ಎಷ್ಟು ಜನ ಇಲ್ಲಿ ನಾರ್ತ್ ಕರ್ನಾಟಕದವ್ರು ಇದ್ದೀರಿ? ಏನು ಸೌಂಡೇ ಇಲ್ಲ? ಇದಾರೆ ಸರ್. ಏನು ನೀವು ಹಿಂದೆ ತಿರುಗಿ ನೋಡಿ, ಮೆಜಾರಿಟಿ ನಮ್ಮ ಕಡೆಯವರೇ. ಸೌಂಡ್ ಇಲ್ಲ. ಯಾಕಂದ್ರೆ ನೀವೆಲ್ಲ ಸೌತ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗಿಬಿಟ್ರಿ ನೀವು. ಸಾಫ್ಟ್ ಆಗಿರಿ ನೀವು. ನಮ್ಮ ನಾರ್ತ್ ಕರ್ನಾಟಕದ ಹೋಗಿ ಹಿಂಗೆ ಕೇಳ್ರಿ ನೀವು, ಯಾರಪ್ಪ ನಮ್ಮ ಮೂರವ್ರು ಅಂತ ಹೆಂಗೆ ಕೂತೆ ಹೊಡಿತಾರೆ ಗೊತ್ತೇನು? ರೂಫೇ ಮೇಲೆ ಹಾರಿ ಹೋಗ್ಬೇಕು. ಅದ್ರ ಸಲುವಾಗಿ ಒಂದು ಕವಿತೆ ಬರೆದಿದ್ದೆ ನಾನು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ. ವಾವ ಅನ್ಬೇಕು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ. ಉತ್ತರ ಕರ್ನಾಟಕದವರು ತಲೆ ಕೆಟ್ಟರೆ ಹೋಗೋ ನಿಮ್ಮ ಮೌನ, ಹೋಗೋ ನಿಮ್ಮ ಮೌನ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಈಗ ನಾವು ಸರ್ಗೆ ಪ್ರಶ್ನೆ ಕೇಳಬೇಕು. ನಿಮ್ಗೆ ಹೆಂಗೆ ಅನಿಸ್ತು ಸರ್? ಒಂದು ಮೈಕ್ ಕೊಡಿ ಸರ್ಗೆ ದಯವಿಟ್ಟು. ಮೇಲೆ ಬನ್ನಿ ಸರ್. ಹಲೋ. ಏನಕ್ಕೆ ಸರ್ ನಿಮಗೆ ಸ್ಟ್ಯಾಂಡಪ್ ಕಾಮಿಡಿಯನ್? ಅಲ್ಲ, ಫಸ್ಟ್ ರ್ಯಾಂಕ್ ರಾಜು ಆಗಿದ್ರಿ, ಅಲ್ಲಿಂದ ಡೈರೆಕ್ಟ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ವಾಟ್ ಎ ಡಿಗ್ರೇಡ್. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಫಸ್ಟು ಸುಮಂತ್ ಬಂದು ಕತೆ ಹೇಳಿದಾಗ ನೀವು ಸ್ಟ್ಯಾಂಡಪ್ ಕಾಮಿಡಿನು, ಬಟ್ ಒಂದು ಎಮೋಷ್ನಲ್ ಫ್ಯಾಮಿಲಿ ಡ್ರಾಮಾ ಇತ್ತು ಅದರಲ್ಲಿ. ಖುಷಿ ಆಯಿತು. ಈ ಥರದ್ದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರು ಪಿಕ್ಚರ್ ಮಾಡಿಲ್ವಲ್ಲ, ಇದು ಯಾಕೆ ನಾವು ಮಾಡಬಾರ್ದು? ಯಾಕೆಂದರೆ ಜನಗಳಿಗೆ ಇವತ್ತು ಸ್ಟ್ರೆಸ್ಫುಲ್ ಇದರಲ್ಲಿದ್ದಾರೆ, ಅವ್ರಿಗೆ ನಗಿಸ್ಬೇಕು, ನಾವು ಅಳಿಸ್ಬಾರ್ದು. ನಗಿಸಿ ಅವ್ರನ್ನ ಖುಷಿಲ್ ತಗೊಂಡು ಹೋಗಬೇಕು. ಅವ್ರು ಹೇಳಿದಾಗ ಕತೆ ಖುಷಿ ಆಯಿತು. ಆಮೇಲೆ ನಾನು ಎಲ್ಲೂ ಸ್ಟ್ಯಾಂಡಪ್ ಕಾಮಿಡಿಯನ್ ಶೋ ನೋಡಿಲ್ಲ. ನಿನ್ನೆ ಹೋಗಿದ್ದೆ ನಮ್ಮ ಅಜಯ್ ರಾಥೋಡ್ ಶೋಗೆ. ನಿನ್ನೆ ಕೋರ್ಮಂಗ್ಲ ಹೋಗಿ 1 hour ನಮ್ಗೆ ಗೊತ್ತಿಲ್ಲದೆ ನಾವು ನಗ್ತಾ ಇದ್ವಿ. ಖುಷಿ ಆಯಿತು. ಹೌದು, ಜನಗಳೊಂದು ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ನೀವು ಹೇಳಿದ್ರಿ ಟ್ರಾಫಿಕ್ ಅಂತ, ಬೆಂಗಳೂರಲ್ಲೆಲ್ಲ ಆ ಸ್ಟ್ರೆಸ್ ಲೈಫಲ್ಲಿ 1 hour ಆ ಕಾಮಿಡಿ ಕೊಟ್ಟರೆ ಜನ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನಿಸ್ತು. ಸೊ ಈ ಫಿಲ್ಮಲ್ಲೂ ಆ ಸ್ಟೋರಿ ಹೇಳಿದಾಗ ನನಗೆ ಇದರಲ್ಲೂ ಒಂದೇನೋ ಜನಗಳಿಗೆ ಖುಷಿ ಕೊಡ್ಬೋದು ಅನ್ನಿಸ್ತು. ಓಕೆ, ಅಂದರೆ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ರೋಲ್ ಮಾಡ್ತೀನಿ ಅಂತ ನಿಮ್ಮ ತಾಯಿಗೆ ಹೇಳಿದಾಗ ಅವ್ರು ಹೆಂಗೆ ಅಂದರು? ಯಾಕಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿ ಆಗ್ತೀನಿ ಅಂದಾಗ, ಕಾಮಿಡಿಯನ್ ಆಗ್ತೀನಿ ಅಂದಾಗ ನಮ್ಮ ಅಮ್ಮ ಏನು ಹೇಳಿದ್ರು ಗೊತ್ತಾ? ಬೇಡ, ಜನ ಎಲ್ಲ ನಗ್ತಾರೆ ಅಂದಿದ್ರು. ಇಲ್ಲ, ಜನಗಳನ್ನ ನಗಿಸ್ಬೇಕು ನಾವು. ಅದವ್ರು ಗೊತ್ತಿರಲ್ಲ. ನಿಮ್ಮ ಅಮ್ಮಂಗೆ ಏನು ಹೇಳಿಲ್ಲ, ಅವ್ರಿಗೆ ಪಿಕ್ಚರ್ ಮಾಡೋದಂದ್ರೆ ಖುಷಿ. ಕತೆ ಅವ್ರ ಥಿಯೇಟ್ರಲ್ಲೇ ಹೋಗಿ ನೋಡೋದು. ಓಕೆ. ಸೊ ಈ ಸಿನಿಮಾಲ್ ಸರ್, ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂದರೆ ನಾನು ಜಾಸ್ತಿ ಕೇಳಿದ್ರೆ ಮತ್ತೆ ಕತೆನೇ ಕೇಳ್ದಂಗೆ ಆಗ್ತದೆ. ಫ್ರೀಯಾಗಿ ಎಲ್ರಿಗೂ ಕಂಟೆಂಟ್ ಸಿಕ್ಕಿಬಿಡುತ್ತೆ. ಬೇಡ. ಹೆಂಗೆ ಅನಿಸ್ತಾರೆ ನಿಮ್ಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಇದು ಮಾಡ್ಬೇಕಂದ್ರೆ? ಹ್ಯಾವ್ ಯು ಎವರ್ ಫೆಲ್ಟ್ ಆಸ್ ಅಂದರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋದು ಕಷ್ಟನೋ ಈಸಿನೋ? ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು? ನನಗೆ ಫಸ್ಟ್ ಆಫ್ ಆಲ್ ಯಾವುದೇ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿರಬೇಕು.
ಅದು ಹೊಸ ಥರ ಇರಬೇಕು, ಹೊಸ ಜನಗಳಿಗೆ ಏನು ಗೊತ್ತಿಲ್ಲದನ್ನ ನಾವು ಮೂವಿಲಿ ತೋರಿಸ್ಬೇಕು. ಹಾಗಾಗಿ ಈ ಸ್ಟ್ಯಾಂಡಪ್ ಕಾಮಿಡಿನ ನಾನು ನೋಡಿರಲಿಲ್ಲ. ನಾನು ಅವರು ನಮ್ಮ ಡೈರೆಕ್ಟ್ರು ಯೂಟ್ಯೂಬ್ ಲಿಂಕ್ಗಳನ್ನ ಡೈಲಿ ನೋಡಿ ಸರ್ ಅಂತ ಶೋಗಳಿಗೂ ಕರಿತಿದ್ರು, ಕರೆಯೋಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಯಾಕೆ ನೆಕ್ಸ್ಟ್ ವೀಕ್ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯಿಂದ ಶೂಟ್ ಇರೋದ್ರಿಂದ ನಾನು ನೋಡಲೇಬೇಕಿತ್ತು ಶೋನ. ಸೊ ನೆನ್ನೆ ಅದನ್ನ ನೋಡ್ಕೊಬಂದೆ, ಖುಷಿ ಆಯಿತು. ಸೊ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಲ್ಲ, ನಿಮಗೊಂದು ಅಡ್ವಾಂಟೇಜ್ ಸರ್, ಇವಾಗ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ರೋಲ್ ಪ್ಲೇ ಮಾಡತ್ತೀರಿ. ಸೊ ಇಫ್ ಯು ಟೆಲ್ ಅ ಜೋಕ್, ಯಾರೋ ನಗಲಿಲ್ಲ ಅಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಅಲ್ಲ, ಬರೀ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಚೆಂಗಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.